ಮೋಕ್ಷದ ರಹಸ್ಯ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಸುಬ್ರಹ್ಮಣ್ಯ ಶಿವನ ಪುಸ್ತಕದ ವ್ಯಾಖ್ಯಾನ 2. ವರ್ಣ ವ್ಯವಸ್ಥೆ ಅಥವಾ ಅಷ್ಟರ ಮಟ್ಟಿಗೆ ಜಾತಿ ವ್ಯವಸ್ಥೆ ಯಾವುದೋ ಅಜ್ಞಾತ ಐತಿಹಾಸಿಕ ಅವಧಿಯಲ್ಲಿ ಹುಟ್ಟಿಕೊಂಡಿರಬೇಕು. ಅಂದಿನಿಂದ ಇದು ತಲೆಮಾರುಗಳಿಂದ ಅಸ್ತಿತ್ವದಲ್ಲಿದೆ. ಸಾವಿರಾರು ವರ್ಷಗಳಿಂದ ಇದು ಕ್ರಮೇಣ ದುಷ್ಟತನದಿಂದ ಕಲುಷಿತಗೊಂಡಿದೆ. ಈಗ ಅದು ದುಃಖದ ತಾಣವಾಗಿದೆ. ಇಂದು ಜಾತಿ ವ್ಯತ್ಯಾಸಗಳು ಪಾತ್ರ ಅಥವಾ ಕಾರ್ಯಗಳ ಮೇಲೆ ಆಧಾರಿತವಾಗಿಲ್ಲ, ಆದರೆ ಹುಟ್ಟಿನ ಮೇಲೆ ಮಾತ್ರ. ಪ್ರೀತಿಯ, ಜ್ಞಾನವುಳ್ಳ ಮತ್ತು ಸೌಮ್ಯನಾದ ಬ್ರಾಹ್ಮಣನು ಎಲ್ಲಕ್ಕಿಂತ ಶ್ರೇಷ್ಠ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಲೌಕಿಕ ಜೀವನವು ಅಂತಿಮ ಮತ್ತು ಶ್ರೇಷ್ಠ ಸತ್ಯದ ಸಾಕ್ಷಾತ್ಕಾರಕ್ಕೆ ಮಾರ್ಗವಾಗಿದೆ ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ನಮ್ಮ ಹುಡುಕಾಟವನ್ನು ಮುಂದುವರಿಸಬೇಕು. ಎಲ್ಲ ಮಾನವಕುಲ, ವಾಸ್ತವವಾಗಿ ಎಲ್ಲ ಜೀವಿಗಳು ಅಂತಿಮವಾಗಿ ಬ್ರಾಹ್ಮಣರಾಗಬೇಕು. ನಂತರ ಸತ್ಯಲ ಯುಗ ಬರುತ್ತದೆ. ಬ್ರಾಹ್ಮಣನಾಗುವುದು ಕೇವಲ ಮಾನವರೂಪವನ್ನು ಪಡೆದು ಈಗ ಬ್ರಹ್ಮನೆಂದು ಕರೆಯಲ್ಪಡುವ ಜಾತಿಯಲ್ಲಿ ಜನಿಸುವುದಲ್ಲ. ದೇಹವು ಬ್ರಾಹ್ಮಣ ಗುಣಗಳನ್ನು ಪಡೆದಾಗ ಈ ಸ್ಥಿತಿಯನ್ನು ಬ್ರಾಹ್ಮಣ್ಯತ್ವ ಅಥವಾ ಬ್ರಾಹ್ಮಣತ್ವದ ಸಾರ ಸಾಧಿಸಿದೆ ಎಂದು ಪರಿಗಣಿಸಲಾಗುತ್ತದೆ. ಈ ಬ್ರಾಹ್ಮಣ್ಯತ್ವವು ಪರಮಾತ್ಮನ ಅನುಭವಕ್ಕೆ ಕಾರಣವಾಗುತ್ತದೆ. ನೈತಿಕತೆ ಮತ್ತು ಕ್ರಿಯೆಗಳು ಸ್ವಲ್ಪಮಟ್ಟಿಗೆ ಆನುವಂಶಿಕತೆಯಿಂದ ನಿರ್ಧರಿಸಲ್ಪಡುತ್ತವೆ. ಆದ್ದರಿಂದ ಆನುವಂಶಿಕತೆಯು ಹುಟ್ಟಿನಿಂದ ಜಾತಿ ವ್ಯವಸ್ಥೆಗೆ ಒಂದು ಸಣ್ಣ ಆಧಾರವಾಗಿದೆ.